ಉದ್ಯೋಗ ಭರ್ತಿಯಲ್ಲಿ ಒಳಮೀಸಲಾತಿಗೆ ಒತ್ತಾಯಿಸಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಬೃಹತ್ ಪ್ರತಿಭಟನೆ ಭಾರೀ ಜನಸ್ತೋಮ. ಒಳಮೀಸಲಾತಿಯಿಲ್ಲದೆ ಉದ್ಯೋಗ ಭರ್ತಿ ಮಾಡುವ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ಭಾರೀ ಪ್ರಮಾಣದ ಜನಸ್ತೋಮ ನೆರೆದಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ ಸಾವಿರಾರು ಮಂದಿ ಒಳ ಮೀಸಲಾತಿ ಹೋರಾಟದಲ್ಲಿ ಭಾಗಿಯಾಗಿದ್ದರು. ಆಂಧ್ರಪ್ರದೇಶದ ಮಾದಿಗ ದಂಡೋರ ಮುಖಂಡ ಮಂದಕೃಷ್ಣ, ಬಹುಜನ ಸಮಾಜ ಪಕ್ಷದ ಮುಖಂಡ ಮಾರಸಂದ್ರ ಮುನಿಯಪ್ಪ, ಮಾದಿಗ ದಂಡೋರ ಮುಖಂಡ ನರಸಪ್ಪ ದಂಡೋರ, ಅಹಿಂದ ಸಂಘಟನೆಗಳ ಸಂರಕ್ಷಣಾ ಸಮಿತಿ ಅಧ್ಯಕ್ಷ ಮುತ್ತುರಾಜ್, ಒಳ ಮೀಸಲಾತಿ ಹೋರಾಟ ಭಾಸ್ಕರ್ ಪ್ರಸಾದ್, ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಕೇಶವಮೂರ್ತಿ, ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷ ಜಿಎಂ, ಪ್ರಧಾನ ಕಾರ್ಯದರ್ಶಿ ನಿಂಗರಾಜ ಗುಳೆ, ಸಂಘಟನಾ ಕಾರ್ಯದರ್ಶಿ ಮಂಜುನಾಥ ಬಿ, ಖಜಾಂಜಿ ಸುರೇಶ್ ಕಟ್ಟಿಮನಿ, ನಿರ್ದೇಶರು ಭೀಮಾಶಂಕರ ಬಿಲ್ಲವ, ಎಸ್ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗದ ಅಧ್ಯಕ್ಷರು ಸುನೀಲ ಕಲಾಬಂಡಿ, ಉಪಾಧ್ಯಕ್ಷ ವಿಯಲು ಇಂಗಳಗಿ, ಪ್ರಧಾನ ಕಾರ್ಯದರ್ಶಿ ಗುರುದೇವ, ಕಾರ್ಯದರ್ಶಿ ಚಂದಪ್ಪ ತಾಜನಪುರ, ಪೌರ ಕಾರ್ಮಿಕರ ಸಂಘದ ಅಧ್ಯಕ್ಷ ತ್ಯಾಗರಾಜ್, ವಿವಿಧ ಮಠಗಳ ಸ್ವಾಮೀಜಿಗಳು ಭಾಗವಹಿಸಿದ್ದರು. 7ನೇ ತಾರೀಕು ಸಚಿವ ಸಂಪುಟ ಸಭೆ ಆಗುತ್ತೆ. ತಾವು ನಿಮ್ಮ ಹೋರಾಟಕ್ಕೆ ನಮ್ಮ ಗೌರವ ಇದೆ. ನಿಮ್ಮ ಹೋರಾಟದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಬೇರೆ ಅಭಿಪ್ರಾಯ ಇಲ್ಲ. ನೀವು ಅದಕ್ಕೋಸ್ಕರ ಈಗ ಯಾವುದೇ ಒಂದು ತೀರ್ಮಾನ ಆದ್ರೆ ಅದು ಸ್ಪಷ್ಟವಾಗಿ ಕೂಡಿರ್ಬೇಕು. ಒಂದು ಅಭಿಪ್ರಾಯ ಆಗ್ಬಾರ್ದು. ತೀರ್ಮಾನನೇ ಬೇರೆ, ಅಭಿಪ್ರಾಯನೇ ಬೇರೆ. ಆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿ ಹೇಳಿದ್ದಾರೆ, ನಾವು ತಗೊಳ್ತೀವಿ, ಒಂದು ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಾವೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ. ಇವತ್ತಿನ ಕರ್ನಾಟಕ ರಾಜ್ಯದ ಉದ್ದಾಗಲಿಂದ ಬಂದಂತ ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಮತ್ತು ಮಾದಿಗ ಸಂಬಂಧಿಸಿದ ಜಾತಿಗಳಿಗೆ ಎಲ್ಲರಿಗೂ ಒಂದು ಮೊಟ್ಟ ಮೊದಲನೇ ಒಂದು ಈ ಹೋರಾಟ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯರು ನಮ್ಮ ಒಳ ಮೀಸಲಾತಿ ಬಗ್ಗೆ ಮಾದಿಗರಿಗೆ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳಿ ಮೊದಲಿನಿಂದ ಹೇಳ್ತಾ ಇದ್ದಾರೆ. ಇದು 3 ದಶಕದಿಂದ ಸಿದ್ದರಾಮಯ್ಯ ಅವರು ಮೀಸಲಾತಿ ನಾನೇ ಮಾಡ್ತೀನಿ ಅಂತ ಹೇಳಿ 2013 ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಣಾಳಿಕೆ ತನಕ ಅವರು ನಡೀತಾ ಇಲ್ಲ. ಸರ್ಕಾರದಲ್ಲಿ ನಮ್ಮ ಮಾದಿಗ ಜನಾಂಗದವರಿಗೆ ಮೋಸ ಮಾಡಿ ವಂಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಆ ಕಾರಣದಿಂದ ಮಾದಿಗರಿಗೆ ಮೀಸಲಾತಿಯಿಂದ ಇದೆ. ಈ ಸಿದ್ದರಾಮಯ್ಯ ಅವರು ನಿಜವಾದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕಿಂತ ತಪ್ಪಾಗ್ತದೆ, ಸುಳ್ಳು ಸಿದ್ದರಾಮಯ್ಯ ಅಂತ ತಪ್ಪಾಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಮುಂದಿನ ಚುನಾವಣೆ ಇದೆ. ಮಾದಿಗರು ಈ ಕರ್ನಾಟಕ ಮೂಲೆಯಲ್ಲಿರ್ತಕ್ಕಂಥ ಮಾದಿಗರು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಕೇರಿಗಳಲ್ಲಿ ಎಲ್ಲಾ ಸಂಘಟನೆಗಳು ಒಂದಾಗಿ ಒಗ್ಗೂಡಿಸಿ ಕಾಂಗ್ರೆಸ್ ಪಾಠ ಕಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಮಾದಿಗರು ಮಾತಂಗಿಯರು ಆಶ್ರಯ ಇದ್ರೆ ಮುಖ್ಯಮಂತ್ರಿ ಆಗಿದ್ದೀರಿ. ಇಂದಕ್ಕ ಈಗಾದ್ರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮಾತಂಗಿ ಮಕ್ಕಳಿಗೆ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ರೆ ಮಾತಂಗಿ ಮಕ್ಕಳ ಆಶೀರ್ವಾದ ಮಾತಂಗಿ ನಮ್ಮ ಸೋದರ ಜಾತಿಯವರು ಅವ್ರಿಗೆ ಏನು ಸಮಪಾಲು ಬರಬೇಕು ಸಮಪಾಲು ನಾವು ಕೂಡ ಸಿದ್ಧರಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲ ಇಲ್ಲಿ ಕೊಡ್ತಾ ಇದ್ದೀರಿ, ಇಲ್ಲಿ ಕೊಡ್ತಾ ಇದ್ದೀರಿ ಅಂತ ಎಲ್ಲ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಾದಿರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ದಿನ 6ನೇ ತಾರೀಕು ಅದು ಸದನದಲ್ಲಿ ಇಡ್ತೀವಿ ಅಂತ ಹೇಳಿದ್ರಿ. 6ನೇ ತಾರೀಕು ಸದನದಲ್ಲಿ ಎಣ್ಣೆ ಇಲ್ಲ. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಜಾತಿಯವರಂತ ಮಿತ್ರಗಳಂತ ಮರಿಯಪ್ಪ ಸಾಹೇಬರಾಗಿರ್ಬೋದು, ಆರ್ಮಿ ತಿಮ್ಮಪ್ಪರ ಸಾಹೇಬರಾಗಿರ್ಬೋದು ಇವತ್ತಿನ ನಿರ್ಧಾರವನ್ನು ತೆಗೆದುಕೊಂಡಾರ. ಯಾಕಂದ್ರೆ ನಾವು ನಮ್ಮ ಸಮಾಜ ಇದ್ರೆ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ಇರ್ತೀವಿ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ಧನ್ಯವಾದಗಳು. ಆದ್ರೆ ಈ ಮೀಸಲಾತಿ ಬಗ್ಗೆ ಒಂದು ವೇಳೆ
ಮೀಸಲಾತಿ ನಮಗೆ ಕೊಡದೇ ಇದ್ದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬರುತ್ತೇವೆ ಅಂತ ಸಾಹೇಬ್ ಹೇಳಿದ್ರೆ ಆರ್ ಬಿ ತಿಮ್ಮಾಪುರ್ ಸಾಹೇಬ್ ಕೂಡ ಹೇಳಿದ್ದಾರೆ. ಈ ಹೋರಾಟ ಮೊದಲನೇ ಹೆಜ್ಜೆ. ಈ ಸಂಗ್ರಾಮ ಮಾದಿಗರು ಹೇಳೋದು ಕೇಳೋದು ಶಾಂತಿಯುತವಾಗಿ ಹೋರಾಟ. ಒಂದು ವೇಳೆ ಮಾದಿಗರಿಗೆ ಪಡೆಯುವುದರ ಅದು ಚುನಾವಣೆಯಲ್ಲೆಲ್ಲ ಕಾಂಗ್ರೆಸ್ ಪಕ್ಷನೇ ನಿರ್ನಾಮ ಮಾಡ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಈ ತರ 22 ಒಳಗಡೆ ಆಗದೆ ಇದ್ದಲ್ಲಿ ಇದು 12ನೇ ತಾರೀಕು 1ನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಈ ಸ್ಟೇಜ್ ತೆಗೆಯುವುದಿಲ್ಲ, ಈ ಬೆಂಗಳೂರು ಬಿಟ್ಟು ಅಗಲುವುದಿಲ್ಲ. ಎಲ್ಲಾ ಮಾದಿಗರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಹೆಸರು ಭೀಮಾಶಂಕರ್, ಕರ್ನಾಟಕ ಮಾದಿಗ ಸಂಘದ ಅಧ್ಯಕ್ಷ ಮತ್ತು ಗುತ್ತಿಗೆದಾರರು ಸಂಘಟನಾ ಕಾರ್ಯದರ್ಶಿ, ಮಾದಿಗ ಗುತ್ತಿಗೆದಾರರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭೀಮಾಶಂಕರ್ ಬಂದು ಯಾದಗಿರಿ ಜಿಲ್ಲಾ. ಎಸ್ ನಿಮೇಶ್ ಅಣ್ಣ ನಿಮ್ಮನೆ ಭಾಗದ ಅಧ್ಯಕ್ಷರಾದ ನಾನು ತಗೊಂಡೆ. ನಾವು ನಮ್ಮ ಕಡೆಯಿಂದ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ವಿ. ಯಾಕಂದ್ರೆ ಸುಮಾರು 35 ವರ್ಷಗಳಿಂದ ಬೆಂಬಲ ಹೋರಾಟವನ್ನು ಮಾಡ್ತಾ ಇದಾರೆ ಮಾದಿಗ ಸಮಾಜದವರು. ಅದಕ್ಕೆ ಮನುಷ್ಯನ ದೊರಕ್ತಾ ಇಲ್ಲ, ಅವರಿಗೆ ನ್ಯಾಯ ದೊರೆತಂತ ನಾವು ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಅದರಂತೆ ನಾವು ಇವತ್ತು ಸುಮಾರು 2-2.5 ಸಾವಿರ ಜನ ಈ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗಡೆ ವತಿಯಿಂದ ಬಂದಿದ್ದೀವಲ್ಲ, ಇವರು ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಹಳ್ಳಿ ಬಂದಿದ್ದಾರೆ. ಮತ್ತೆ ಈ ಬೆಂಬಲ ಕೊಡ್ತಾ ಇದೀವಿ. ಬೃಹತ್ ಪಟ್ಪಟ್ಟಾಗಿದೆ. ಏನ್ ಸರ್ಕಾರ ಇದಕ್ಕೆ ಮಣಿದು ಒಪ್ಪಿಗೆ ಸೂಚಿಸ್ತಾ ಇದೆ, ಹೋರಾಟವನ್ನು ಮಾಡಬೇಕಾಗುತ್ತೆ. ನಿಮ್ ಬೆಂಬಲಕ್ಕೆ ಸರ್ಕಾರ ವ್ಯಕ್ತಪಡಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ? ಸರ್, ಬರೋ ಒಂದು ದಿನಗಳಲ್ಲಿ ನಾವು ಹೊರಟಿವಿ. ಹೇಳಿದ್ರಲ್ಲ ನಮ್ಮ ಕೆ ಸುನೀಲ್ ಸಾಹೇಬ್ ಹೇಳಿದ್ದಾರೆ 27 ಕಾರಣ ಅಂತ ಹೇಳಿ. ಅದು ಏನಾದ್ರು ಅವರು ಇದು ಮಾಡ್ಲಾದ್ರೆ ನಾವು ಬರೋ ದಿನಗಳು ಉಗ್ರ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಇಡೀ ವಿಧಾನಸಭಾ ಮುಚ್ಚಿಗೆ ಕೆಲಸ ಮಾಡ್ತೀವಿ ಸರ್. ಗುರುದೇವ್ ಅಂತ ಅಧ್ಯಕ್ಷರಾಗಿರೋದು ಸುನೀಲ್ ಅವರು. ನಾವ್ ಇವಾಗ ಬಂದಿದ್ದ ಕಾರಣ ನಮ್ಮ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಅಂತ ಕರೆ ಹೇಳಿದ್ರು. ನಾವು 1000 ಜನ ಸಿಕ್ಕು ಮಾತಾಡೋಣ ಎಲ್ಲ ಹೋರಾಟದ ಅಭಿಮಾನಿ ಬಳಗದಿಂದ ಬಂದವರು ನಾವು ಸದಸ್ಯರಿಗೆಲ್ಲ ನಾವೆಲ್ಲ ಸೇರಿ ಬೆಂಬಲಿಸ್ತಿದ್ದೀವಿ. ಅದಕ್ಕೋಸ್ಕರ ನಾನು ಮುಂದೆ ಇನ್ನು ತುಂಬಾ ದೊಡ್ಡದಾಗಿ ಮಾಡೋಣ ಅಂತ ಎಲ್ಲಾ ತಾಲೂಕಿನಿಂದ 32 ಗಾಡಿಗಳು ಬಂದಿದ್ದೀವಿ. ನಾನು ವಿಜಯಪುರ ಜಿಲ್ಲೆಯ ಆದಿಜಾಬು ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ಪರಶುರಾಮ್ ರೋಣಿಯಾಳ ಅಂತ ಹೇಳಿ ಸತತ 40 ವರ್ಷಗಳ ಕಾಲಗಳಲ್ಲಿ ಹೋರಾಟಗಳನ್ನು ಮಾಡಿದ್ದೀವಿ. ಈ ರಾಜ್ಯದಲ್ಲಿ ಅತಿ ಹೋರಾಟ ಮಾಡಿದಂತ ಜನಾಂಗ ಯಾವುದೇ ಮಾದಿಗ ಜನಾಂಗ ರಚನೆ ಮಾಡಿದಾಗ ಅದನ್ನ ನಾವೇನು ರಚನೆ ಮಾಡಿಲ್ಲ. ಆಯೋಗವನ್ನ LG ಆವಣೂರ್ ವರದಿಯನ್ನ ರಚನೆ ಮಾಡಿದಾಗ ನಮ್ಮನ್ನೇನ್ರಿ ಸರ್ಕಾರ ಕೇಳ್ತಾ, ಅವಾಗಿರುವಂತ ಕಾಂಗ್ರೆಸ್ ಸರ್ಕಾರಿನ ಮುಖ್ಯಮಂತ್ರಿಯವರಾದಂತ ದೇವರಾಜ್ ಅರಸನವರು ಕೂಡ ಅಸ್ಪೃಶ್ಯನ ಅಲ್ಲದವ್ರನ್ನ ಒಳಗ ತಗೊಂಡು ಹೋರಾಟಕ್ಕ LG ಆವಣೂರ್ ವರದಿ ಕೂಡ ಮಾದಿಗ ಜನಸಂಖ್ಯೆ ಹೆಚ್ಚಿಗೆ ಅಂತ ಹೇಳ್ತಿದ್ರು. ಹಾಗೆ ಈಗ ತಾನೇ ಮಾಡಿದಂತ ವರದಿ ಕೂಡ DK ನಾಯ್ಕ ವರದಿ ಕೂಡ ಮಾದಿಗ ಜನಾಂಗ ಹೆಚ್ಚಿಗೆ ಅಂತ ಹೇಳ್ತೈತಿ. ನಾಗಮೋಹನ್ ದಾಸ್ ವರದಿ ಕೂಡ ಮಾದಿಗ ಜನಾಂಗ ಹೆಚ್ಚಿಗೆ ಅಂತ ಹೇಳ್ತೈತಿ. ಆರ್ಥಿಕ ಪರಿಸ್ಥಿತಿ ಜನಸಂಖ್ಯೆ ಹೆಂಗ್ ಕೂಡ ಮೀಸಲಾತಿಗಳಿಗೆ ಒಳ ಮೀಸಲಾತಿ ಕೊಡ್ತಾ ಇಲ್ಲ. ಈ ರಾಜ್ಯವನ್ನು ಆಳ್ತಕ್ಕಂಥ ಮುಖ್ಯಮಂತ್ರಿಯವರು ಕೆಲವೇ ಹುನ್ನಾರದಿಂದ ಆ ಜಾತಿಗಳನ್ನ ಓಲೈಕೆ ಮಾಡಿಕೊಂಡು ಇವತ್ತಿನ ದಿವಸ ಈ ಜನಾಂಗಕ್ಕೆ ಅನ್ಯಾಯ ಮಾಡ್ತಾ ಇದೆ. ಈ ರಾಜ್ಯದಲ್ಲಿ ಒಂದೇಳಿ ನಾವೇನು ಮನಸ್ಸು ಮಾಡಿದ್ರ ರಾಜ್ಯದಲ್ಲಿ ಆಯೋಗಗಳು ಹೇಳ್ತಾವ 40 ಲಕ್ಷ ಜನಸಂಖ್ಯೆ ಇದ್ದೇವೆ. ಒಂದು ವೇಳೆ ಮತ್ತೆ ಯಾರನ್ನ ಈ ಸರ್ಕಾರದ ನಮ್ಮ ಮಾದಿಗ ಜನಾಂಗವನ್ನು ಎದುರು ಹಾಕುವಂತವ್ರು ಅದಾರ, ಹಿಂದಿನ ಸರ್ಕಾರವನ್ನ ಕೈ ತೋರಿಸ್ತೀವಿ ಅಂತ ಹೇಳಿ ನನ್ನ ಮಾತುಗಳನ್ನು ಹೇಳ್ತೇವೆ. ಪ್ರಬುದ್ಧ ಕರ್ನಾಟಕ ಭೀಮಸೇನೆ ರಾಜ್ಯ ಕಾರ್ಯದರ್ಶಿ ಮಾದಿಗ ದಂಡೋರದ ಸದಸ್ಯರು ನಾವು.
ಮೂವತ್ತೈದು ವರ್ಷ ಕಾಲ ನಮ್ಮ ರಾಜಕೀಯ ಮೀಸಲಾತಿ ಹೋರಾಟಕ್ಕೆ 35 ವರ್ಷ ಕಾಲದಿಂದ ನಾವು ಹೋರಾಟ ಮಾಡಿದ್ದೀವಿ. ಹೋರಾಟ ಮಾಡಿ ಅಂತಿಮವಾಗಿ ಏನಾದ್ರು ಅಂತಿಮ ಒಂದು ಸಿದ್ಧಾಂತದಲ್ಲಿ ಸಚಿವ ಸಂಪುಟ ಮೀಟಿಂಗ್ ಕರೆದು ತೀರ್ಮಾನ ಮಾಡಿದ್ರು ಅನ್ಕೊಂತೀನಿ. ಅದ್ರೊಳಗೆ ಮತ್ತೆ ನಮ್ಮ ಜಾತಿ ಒಳಜಾತಿಯಲ್ಲಿ ನಮ್ಮದು ನಮ್ಮ ಮಾದಿಗ ಜಾತಿಗೆ ಮೀಸಲಾತಿ ಮಾಲಾದೆ ಮಹಾದೇವಪ್ಪ ಇವರೇ ಮಾದಿಗ ಜನ್ಮದ ವಿರೋಧಿಗಳಾಗಿದೆ. ಇದು ಯಾವಾಗಿದ್ದು ನಾವೆಲ್ಲ ಕಾಂಗ್ರೆಸ್ಗೆ ಸುಮಾರು ವರ್ಷದಿಂದ ದುಡಿದಿದ್ದೀವಿ. ನಮ್ಮ ಸಂಖ್ಯೆ ಇರೋದು ಇದು ಮಾದಿಗ ಜನಾಂಗ. ಆದ್ರೂ ನಾವು ಮಾದಿಗ ಜನಾಂಗ ದಿಕ್ಕತ್ತೆ ಮಾದಿಗ ಜನಾಂಗದ ಮಾದಿಗರನ್ನ ದಿಕ್ಕಂತ ಯಾರು ಇದಕ್ಕೆ ಧಿಕ್ಕರ್ಸಿ ಇವರು ಆದೇಶ ಮಾಡಿದ ಇದು ಇದು ಅದನ್ನ ಖಂಡಿಸ್ತೇವೆ. ಇದು ಮೀಸಲಾತಿ 27ನೇ ತಾರೀಕು ಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕರೆದು ತುರ್ತು ಸಭೆ ಕರೆದು ಒಂದು ತೀರ್ಮಾನ ಮಾಡಿದ್ರೆ ನಾವೆಲ್ಲ ಮಾದಿಗ ಜನಾಂಗದವರು ಸುಮಾರು ಕಾಂಗ್ರೆಸ್ ಜೊತೆ ಸುಮಾರು ಜನ ಎಲ್ಲ ಒಟ್ಟಾಗಿದ್ದು ಇನ್ನು ಮುಂದೆ ಸರ್ಕಾರ ಬರೋದು ಅವೆಲ್ಲ ಅನಿವಾರ್ಯ ಆಗುತ್ತೆ. ಏನಾದ್ರು ಧಿಕ್ಕರ್ಸಿ ಮೀಸಲಾತಿ ನಿಲ್ಲಿಸ್ಕೊತಿದ್ರೆ ನಾವು ರಾಜ್ಯಾದ್ಯಂತ ಉಗ್ರವಾದ ತೀರ್ಮಾನ ಮಾಡಿದ್ವಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ದಲಿತರ ಪೌರ ಕಾರ್ಮಿಕರ ಮಹಾಸಂಘದ ರಾಜ್ಯಾಧ್ಯಕ್ಷರು ಏನು ಇವತ್ತು ನ್ಯಾಯಬದ್ಧವಾಗಿ ನಮ್ಮ ಬರುವಂತ ಪಾಲನ್ನ ನಾವು ಕೇಳ್ತಾ ಇದೀವಿ ಅಂಚೆ. ಬೇರೆ ಏನೋ ನಾವೇನು ಬೇರೆ ಇದಕ್ಕೇನು ಕೇಳ್ತಲ್ಲ. ಮಾತಿಗೆ ಏನೋ ಸಮಾನ ಹಕ್ಕುಗಳು ಏನು ಬರಬೇಕು. ಸುಮಾರು ಸ್ವಾತಂತ್ರ್ಯ ಬಂದಾಗಿಂದ ಕೂಡ ನಮ್ಮ ಹಕ್ಕುಗಳನ್ನ ವಂಚಿತರಾಗಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗರು ವಂಚಿತರಾಗಿದ್ದೇವೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಒಂದೇ ನಾವು ಕೇಳ್ತಿರೋದು, ಮಾದಿಗ ಸಮುದಾಯಕ್ಕೆ ನೀವು ನ್ಯಾಯ ಕೊಡಿ, ನಮಗ್ ಬರುವಂತ ಪಾಲನ್ನ ನೀವು ಸಮಾನವಾಗಿ ಹಂಚಬೇಕು. ನಾವು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವಿದ್ಯಾವಂತರು ರಾಜಕೀಯದಲ್ಲಿ ಮತ್ತೆ ಉದ್ಯೋಗ ರಂಗದಲ್ಲಿ ಎಲ್ಲ ಕೂಡ ನಾವು ಹಿಂದೆ ಹೊಳ್ತಿದ್ದೇವೆ ಮಾದಿಗರು. ಅದರಿಂದ ನೀವೇನು ಇವತ್ತು ಮೀಸಲಾತಿನ ನಮ್ಗೇನು ಸಮಾನವಾಗಿ ನಮ್ಗೇನು ಬರುವಂತ ಪಾಲನ್ನ ನಮಗ್ ಕೊಡ್ಬೇಕಂತ ಹೇಳಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಒಳ ಮೀಸಲಾತಿ ಹೋರಾಟದ ಮುಖಾಂತರ ಎಲ್ಲರೂ ನಮ್ಮ ಈಗ ದಲಿತ ಮುಖಂಡರು ಮಾದಿಗ ಮಂದಾಕೃಷ್ಣನ್ ಅವರು ಮತ್ತೆ ಎಲ್ಲರೂ ಕೂಡ ಮಾದಿಗ ಸಂಘದವರು ಇವತ್ತು ಧರಣಿ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಿದ್ದರಾಮಯ್ಯ ಸರ್ಕಾರ ಎಚ್ಚೆತ್ಕೊಂಡು ಸಿಗ್ಬೇಕಾಗಿರುವಂತ ಸವಲತ್ತುಗಳನ್ನ ಕೊಡಬೇಕು ಅಂತ ಹೇಳಿ ನಾವು ನಾವು ಮನವಿ ಮಾಡ್ಕೊಂಡು ನಂಜನಗೂಡಿಂದ ಬಂದಿರೋದು. ನಾವು ಬಂದಿರೋ ಉದ್ದೇಶ ಒಳ ಮೀಸಲಾತಿ ಹೋರಾಟ. ಒಳ ಮೀಸಲಾತಿ ಹೋರಾಟ ಅಂತ ನಾವು ಸುಮಾರು ಮಾದಿಗರು ಸುಮಾರು 30-35 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡ್ಕೊಂಡು ಬರ್ತಿದೀವಿ. ಈ ಹೋರಾಟ ಸತತವಾಗಿ ನಡ್ಕೊಂಡು ಬಂದಿದೆ. ಈ ಹೋರಾಟಕ್ಕೆ ಯಾರು ಕಿಂಚಿತ್ತು ಬೆಲೆ ಕೊಡದೆ ಎಲ್ಲಾ ಸರ್ಕಾರಗಳು ಹಲವಾರು ಸರ್ಕಾರಗಳು ಬಂದ್ರು, ಹಲವಾರು ಮುಖ್ಯಮಂತ್ರಿಗಳು ಬಂದ್ರು. ಯಾವುದೇ ಸರ್ಕಾರ ಯಾವುದೇ ಮುಖ್ಯಮಂತ್ರಿ ಬಂದ್ರು ಈ ಒಳ ಮೀಸಲಾತಿನ ಜಾರಿ ಮಾಡ್ಲಿಕ್ಕೆ ಮನಸ್ಸು ಮಾಡ್ಲಿಲ್ಲ. ಹಾಗಾಗಿ ನಾವು ಇವತ್ತಿನ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೃಹತ್ತಾದ ಸಮಾವೇಶವನ್ನ ಒಳ ಮೀಸಲಾತಿ ಜಾರಿ ಮಾಡ್ಲೇಬೇಕು ಅಂತ ಹೇಳಿ ನಾವು ಬಂದಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನಾವು ಮುಂಚೆ ಹೇಳ್ದಂಗೆ ಮಾಡುವ ಮಡಿ ಈ ಒಂದು ಇದನ್ನ ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಜೊತೆಗೆ ಈಗ ಏನು ಈಗ 27ನೇ ತಾರೀಕು ಏನು ಕ್ಯಾಬಿನೆಟ್ ಮೀಟಿಂಗ್ ಮುಂದೂಡಿದ್ದಾರೆ ಅದನ್ನ ಇವತ್ತು ಬಂದು ರದ್ದುಪಡಿಸ್ಬೇಕು. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂಥ ಜಗಳಗಳನ್ನ ಅವರಿಂದನೇ ಅದನ್ನ ನಿಲ್ಸ್ಬೇಕು. ನಮ್ಗೆ ಜಗಳ ತಂದ್ಬಿಡುವಂತ ಕೆಲಸ ಅವರು ಸರ್ಕಾರದವ್ರು ಮಾಡಬಾರ್ದು. ಈ ಕೆಲಸನ ಸರ್ಕಾರದವ್ರು ಮಾಡ್ತಾರೆ. ಇದನ್ನ ಕೂಡಲೇ ನಿಲ್ಸಿ ಒಳ ಮೀಸಲಾತಿನ ಜಾರಿ ಮಾಡಿಸಿ 64,000 ಉದ್ಯೋಗ ಏನಿದೆ ಅದನ್ನ ಒಳ ಮೀಸಲಾತಿ ಅಡಿಯಲ್ಲೇ ಜಾರಿ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ತೀವಿ. ರಾಜ್ಯ ಗೌರವಾಧ್ಯಕ್ಷರಾಗಿದ್ದೀನಿ. ಈಗ ನಮ್ಮ ಸಂಘಟನೆಯಿಂದ ಮತ್ತು ಸಂಘಟನೆಯನ್ನ ಅಭಿಮಾನ ಪಡೆದ್ರಿಂದ ಮತ್ತು ಈಗ ನಮ್ಮ ಸಂಘಟನೆಯಿಂದ ಸುಮಾರು ಜನಗಳು ತಂದಿದ್ದೀವಿ, ಸಹಕಾರ ಮಾಡ್ತಿದ್ದೀವಿ. 35 ವರ್ಷಗಳಿಂದ ಈ ನೆನಗುದಿಗೆ ಬಿದ್ದಂತ ನಮ್ಮ ಒಳ ಮೀಸಲಾತಿಯಿಂದ ಜಾರಿಗೆ ತರಲೇಬೇಕು, ತರ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯವರು ಹಿಂದೆ ಅನುಭವಿಸಿದ್ದಾರೆ ನಮ್ಮ ಮಾದಿಗ ಜನಾಂಗದ ವತಿಯಿಂದ. ಮುಂದೇನು ಈ ಒಳ ಮೀಸಲಾತಿ ಜಾರಿಗೆ ತರದೇ ಇದ್ರೆ ಅವರು ತುಂಬಾ ದೊಡ್ಡ ನಷ್ಟವನ್ನು ಅನುಭವಿಸ್ಬೇಕಾಗುತ್ತದೆ.